ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿ ಹೇಳಿ ಸರ್, ಹೇಳಿ. ನೀವೇನೋ ಹೇಳಬೇಕು ಅನ್ಕೋತಿದ್ದೀರಾ ಅಲ್ವಾ? ಹೇಳೋದಕ್ಕೇನಿರುತ್ತೆ? ಏನೂ ಇಲ್ಲ. ನಿಮ್ಮನ್ನ ನೋಡಿದ್ದಕ್ಕೆ ನಮ್ಮ ಅಖಿಲ್ ನೆನ್ಪಾಗಿ ಹಾಗೆ ಎಕ್ಸೈಟ್ ಆಗ್ತಿದಾರಷ್ಟೇ. ನೀವ್ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅವ್ರು ಓವರ್ ಎಕ್ಸೈಟ್ ಆಗ್ತಾರೆ. ಅದರಿಂದ BP ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಮತ್ತೆ ಕೋಮಾಗ್ ಹೋಗೋ ಚಾನ್ಸು ಇರುತ್ತೆ. ಇಲ್ಲಿಂದ ಎಲ್ರೂ ಹೊರಗೋಗೋಣ ಬನ್ನಿ, ಪ್ಲೀಸ್ ಪ್ಲೀಸ್ ಬನ್ನಿ. ನಿಮ್ಮನೆ ತುಂಬಾ ಚೆನ್ನಾಗಿದೆಯಮ್ಮ. ಒಂದ್ಸಲ ಮನೆ ಪೂರ್ತಿ ನೋಡ್ಬೋದಾ? ಅಯ್ಯೋ, ಅದೇನಪ್ಪ ಹಾಗೆ ಕೇಳ್ತಿದ್ಯಾ? ಖಂಡಿತ ನೋಡಿ. ಐಶ್ವರ್ಯ, ಇವರಿಗೆ ಮನೆ ತೋರ್ಸಮ್ಮ. ಹಾ, ಇದೊಂದು ದೊಡ್ಡ ತಾಜ್ ಮಹಲ್. ನಾನು ಇವರಿಗೆ ಗೈಡ್. ಮನೆಯೆಲ್ಲ ತೋರಿಸ್ಬೇಕು. ನೀವು ರೂಮ್ ನೋಡ್ತಾ ಇರಿ, ನಾನು ಫೋನ್ ಮಾಡಿ ಬರ್ತೀನಿ. ಆಯ್ತು ಮೇಡಮ್. ಹಲೋ ಮೇಡಮ್. ಅವ್ರ ಅಡ್ರೆಸ್ ಏನಾದ್ರೂ ಸಿಕ್ತಾ? ಇಲ್ಲ ಮೇಡಮ್, ಸಿಗ್ಲಿಲ್ಲ. ಇನ್ನೂ ಸಿಗ್ಲಿಲ್ಲ ಅಂದ್ರೇನು? ನೀನ್ ಆ ಕೆಲ್ಸದ ಮೇಲೆ ಇದ್ಯಾ ಇಲ್ವಾ? ಅದನ್ನೇ ಮಾಡ್ತಾ ಇದ್ದೀನಿ ಮೇಡಮ್. 24 ಅವರ್ಸು ಅವ್ರನ್ನ ಹುಡ್ಕೋ ಕೆಲಸನೇ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅವ್ರ ಅಡ್ರೆಸ್ ತಿಳ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. ಸರಿ, ಬೇಗ ಮಾಡು. ಬನ್ನಿ. ಹೇಗಿದೆಯಪ್ಪ ಮನೆ? ಚೆನ್ನಾಗಿದೆಯಮ್ಮ, ತುಂಬಾ ಚೆನ್ನಾಗಿದೆ.
ತುಂಬಾನೇ ಚೆನ್ನಾಗಿದೆ ಅಮ್ಮ. ಕೂತ್ಕೊಳ್ಳಿ, ಕಾಫಿ ಕುಡ್ಕೊಂಡು ಹೋಗಿ. ಇಲ್ಲಮ್ಮ, ನಾವು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಅರ್ಜೆಂಟಾಗಿ ಹೋಗ್ಬೇಕಾ? ಏನಪ್ಪಾ ಅಂತ ಅರ್ಜೆಂಟು? ನಮ್ ಮನೇಲಿ ನಮ್ ನಾದ್ನಿಗೆ ಮಾನಸಿಕ ಸಮಸ್ಯೆ ಇದೆ. ಈಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ಇದೆ, ಅದಕ್ಕೆ ನಾವು ಬೇಗ ಹೋಗ್ಬೇಕು. ಸರಿ, ಹಾಗಾದ್ರೆ ಹೋಗ್ ಬನ್ನಿ. ಆಗಾಗ ಬರ್ತೀರಿ? ಆಯ್ತು ಅಮ್ಮ. ನಮ್ ನಾದ್ನಿ ಸ್ವಲ್ಪ ಹುಷಾರಾದ್ಮೇಲೆ ಅವಾಗವಾಗ ಬರ್ತಾ ಇರ್ತೀವಿ. ಹೋಗಿ ಬರ್ತೀವಮ್ಮ. ನಮಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಬರ್ತೀವಮ್ಮ. ಆಗ್ಲಪ್ಪ. ಚಲೋ. ಎಕ್ಸ್ಕ್ಯೂಸ್ ಮೀ, ಫೋನ್. ಕೃಷ್ಣ, ಅಂದ್ಕೊಳ್ದೇನೆ ಮತ್ತೆ ಈ ಮನೆಗೆ ಬಂದ್ವಿ. ಅತ್ತೆಗೆ ನಿಜ ಗೊತ್ತಾಗಿ ನಾವು ಶಾಶ್ವತವಾಗಿ ಮನೆಗೆ ಬರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಇದೇನು, ಫಾತಿಮಾ ಕೃಷ್ಣನ್ಗೆ ಕೈ ಮುಗಿತಿದ್ದಾಳೆ. ಫಾತಿಮಾ, ಫಾತಿಮಾ, ನಿನ್ನೆ ಏನ್ ಮೇಡಮ್, ನೀನು ಕೃಷ್ಣಂಗೆ ಯಾಕೆ ಕೈ ಮುಗಿತಿದ್ಯಾ? ಅಂದ್ರೆ ನಮ್ದು ಮನೇಲೂ ಕೂಡ ಕೃಷ್ಣನ್ ವಿಗ್ರಹ ಇದೆ ಮೇಡಮ್. ನಿಮ್ ಮನೇಲಿ ಕೃಷ್ಣನ್ ವಿಗ್ರಹ ಯಾಕಿದೆ? ಅಂದ್ರೆ ನಾನು ಎಲ್ಲಾ ದೇವ್ರನ್ನು ನಂಬ್ತೀನಿ. ಓಹೋ, ಎಲ್ಲಾ ದೇವ್ರನ್ನು ನೀನ್ ನಂಬ್ತ್ಯಾ? ಹಾಜಿ. ಫಾತಿಮಾ, ಕೃಷ್ಣಂಗ್ ಪೂಜೆ ಮಾಡ್ತೀಯ ಅಂತ ಗೊತ್ತಾದ್ರೆ ನಮ್ಮತ್ತೆ ಅಂತೂ ಸಹಿಸ್ಕೊಳ್ಳೋದಿಲ್ಲಮ್ಮ.
ನೀವ್ ಬಂದಾಗಿಂದ ನನ್ಗೇನೋ ಅನುಮಾನ ಬರ್ತಾನೆ ಇತ್ತು. ಆದ್ರೆ ನೀವೇ ಅದು ಅಂತ ಗೊತ್ತಾಗ್ಲಿಲ್ಲ. ನಾಚಿಕೆ ಅಲ್ವಾ ನಿಮ್ಗೆ? ಈ ಮನೆ ಜೊತೆ ಮನೆಯವ್ರ ಜೊತೆ ಸಂಬಂಧ ಮುರ್ಕೊಂಡು ಹೋಗಿದ್ ನೀವು ಮತ್ತೆ ಯಾವ ಮುಖ ಇಟ್ಕೊಂಡ್ ಮನೆಗ್ ಬಂದ್ರಿ? ಆಸ್ತಿಗೋಸ್ಕರ ಬಂದ್ರಾ? ನೀವ್ ಹೀಗೆ ವೇಷ ಬದಲಾಯಿಸ್ಕೊಂಡು ಆಸ್ತಿ ಆಸೆ ಪಟ್ಟು ನಮ್ಗೆ ಮೋಸ ಮಾಡಕ್ ಬಂದ್ರಿ ಅಂತ ಏನಾದ್ರೂ ಗೊತ್ತಾದ್ರೆ ಅತ್ತೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದ್ಸಲ ಯೋಚನೆ ಮಾಡಿ. ಅಲ್ಲ, ಎಷ್ಟು ಕಾಲ ಹೀಗೆ ವೇಷ ಹಾಕಿ ಮೋಸ ಮಾಡ್ಬೇಕು ಅನ್ಕೊಂಡ್ರಿ? ನಿಜವಾಗ್ಲೂ ನಿಮ್ಮಂತವ್ರನ್ನ ಛೇ. ಸಾಕು. ಉಪನ್ಯಾಸ ಸಾಕು. ವೇಷಗಳು ಹಾಕಿದ್ದು ನೀನು. ಇವತ್ತು ಡ್ಯಾಡಿ ಹಾಗೆ ಮಂಚ ಹಿಡಿಯೋದಕ್ಕೆ ಕಾರಣ ನೀನು. ನಾವು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನೀನು. ನಾವು ನಿನ್ನ ಹಾಗೆ ಮೋಸ ಮಾಡುವಂತ ಜನರಲ್ಲ. ನಾವ್ ಯಾರಿಗೂ ಮೋಸ ಮಾಡೋದಕ್ಕೆ ಇಲ್ಲಿಗೆ ಬರಲಿಲ್ಲ. ಮಮ್ಮಿ ಡ್ಯಾಡಿನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದು. ಬಂದಿದ್ದು ನೀವೇ ಅಂತ ಗೊತ್ತಾದ್ರೆ ಅತ್ತೆ ನಿಮ್ಮನ್ನ ಕತ್ತಿಡ್ದು ಹೊರಗೆ ಹಾಕ್ತಾರೆ. ಗೊತ್ತಾ? ನಿನ್ನಿಂದ ಇಂಥ ಪರಿಸ್ಥಿತಿ ಬಂದಿದ್ದು ಅಂತ ಗೊತ್ತಾದ್ರೆ ನಿನ್ ಜುಟ್ಟು ಹಿಡಿದು ಹೊರಗಡೆಗೆ ಬಿಸಾಕ್ತಾರೆ. ಆ ವಿಷಯ ನಿನಗೆ ಗೊತ್ತಾ? ನಿನ್ನ ಮನೆಯಿಂದ ಹೊರಗೆ ಹಾಕ್ಸೋದು ನಮಗೆ 1 ನಿಮಿಷದ ಕೆಲಸ. ನೀನಿಷ್ಟು ವರ್ಷ ಮಾಡಿರೋ ಕುತಂತ್ರ ಮೋಸದ ಜೊತೆಗೆ ಡ್ಯಾಡಿಗಿಂತ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ ಅನ್ನೋ ವಿಷಯ ಹೊರಗಡೆ ಬಂದ್ರೆ ಮಕ್ಕಳ ಜೊತೆಗೆ ಮನೆಯವರೆಲ್ಲರೂ ನಿನಗೆ ಛೀ ಅಂತಾರೆ. ಅರುಣಣ್ಣ ನಿನ್ನ ಮುಖದ ಮೇಲೆ ಡೈವೋರ್ಸ್ ಪೇಪರ್ಸ್ ಬಿಸಾಕ್ತಾನೆ. ನಿನಗೆ ಅಂತ ಪರಿಸ್ಥಿತಿ ಬರೋದು ನಮಗಿಷ್ಟ ಇಲ್ಲ. ಗಲಾಟೆ ಆಗಿ ನಾವು ಮನೆಯಿಂದ ಹೋದ್ರೂ ಕೂಡ ಇವತ್ತಲ್ಲದೆ ಇದ್ರೆ ನಾಳೆ ಆದ್ರೂ ನಡೆದಿದ್ರಲ್ಲಿ ನಮ್ ತಪ್ಪಿಲ್ಲ ಅನ್ನೋ ವಿಷಯ ಮಮ್ಮಿ ತಿಳ್ಕೋತಾರೆ. ಮತ್ತೆ ನಮ್ಮನ್ನ ಮನೆಗೆ ಬನ್ನಿ ಅಂತ ಕರೀತಾರೆ. ಆದ್ರೆ ನೀನು ಮಾಡಿರೋ ಮೋಸ ಕುತಂತ್ರಗಳು ಮಮ್ಮಿಗೆ ಗೊತ್ತಾದ್ರೆ ಜೀವನ ಪೂರ್ತಿ ನಿನ್ನ ಕ್ಷಮಿಸಲ್ಲ. ಮತ್ತೆ ಮನೆಯೊಳಗೆ ಕಾಲಿಡಕ್ಕೂ ಬಿಡಲ್ಲ ನಿನಗೆ. ನಿನ್ ತಪ್ಪು ನೀನ್ ತಿಳ್ಕೊಂಡು ಕ್ಷಮೆ ಕೇಳಿದ್ರೆ ಮಮ್ಮಿ ಡ್ಯಾಡಿ ನಿನ್ನ ಕ್ಷಮಿಸೋ ಅವಕಾಶನಾರೋ ಇದೆ. ಆದ್ರೆ ನಿನ್ ತಪ್ಪನ್ನ ನಾವು ಹೊರಗಡೆ ಹಾಕಿದ್ರೆ ಮಾತ್ರ ನಿನ್ನ ಜೀವನದಲ್ಲೇ ಕ್ಷಮಿಸಲ್ಲ. 3 ಜನ ಮಕ್ಕಳು ಸೊಸೆ ಅಂದ್ರು ಯಾವಾಗ್ಲೂ ಒಟ್ಟಿಗಿರ್ಬೇಕು ಅನ್ನೋದು ನಮ್ಮ ಡ್ಯಾಡಿ ಆಸೆ. ಅವ್ರ ಆಸೆ ತೀರ್ಬೇಕು ಅಂದ್ರೆ ನೀನೇ ಬದಲಾಗಬೇಕೇ ಹೊರತು ನಾವು ನಿನ್ನ ನಿಜ ಸ್ವರೂಪ ಹೊರಗೆ ಹಾಕಬಾರ್ದು. ಅದಕ್ಕೆ ಇಷ್ಟು ದಿನ ಸೈಲೆಂಟ್ ಆಗಿರೋದು. ಇವಾಗ್ಲಾದ್ರೂ ಬುದ್ಧಿ ಕಲ್ತ್ಕೋ. ನೀನ್ ಮಾಡ್ತಿರೋ ತಪ್ಪೇನೋ ತಿಳ್ಕೋ. ನಿನ್ ತಪ್ಪು ನೀನ್ ತಿಳ್ಕೊಂಡು ಕ್ಷಮೆ ಕೇಳಿದ್ರೆ ಮಮ್ಮಿ ಡ್ಯಾಡಿ ನಿನ್ನ ಕ್ಷಮಿಸೋ ಅವಕಾಶನಾರೋ ಇದೆ. ಆದ್ರೆ ನಿನ್ ತಪ್ಪನ್ನ ನಾವು ಹೊರಗಡೆ ಹಾಕಿದ್ರೆ ಮಾತ್ರ ನಿನ್ನ ಜೀವನದಲ್ಲೇ ಕ್ಷಮಿಸಲ್ಲ. 3 ಜನ ಮಕ್ಕಳು ಸೊಸೆ ಅಂದ್ರು ಯಾವಾಗ್ಲೂ ಒಟ್ಟಿಗಿರ್ಬೇಕು ಅನ್ನೋದು ನಮ್ಮ ಡ್ಯಾಡಿ ಆಸೆ. ಅವ್ರ ಆಸೆ ತೀರ್ಬೇಕು ಅಂದ್ರೆ ನೀನೇ ಬದಲಾಗಬೇಕೇ ಹೊರತು ನಾವು ನಿನ್ನ ನಿಜ ಸ್ವರೂಪ ಹೊರಗೆ ಹಾಕಬಾರ್ದು. ಅದಕ್ಕೆ ಇಷ್ಟು ದಿನ ಸೈಲೆಂಟ್ ಆಗಿರೋದು. ಇವಾಗ್ಲಾದ್ರೂ ಬುದ್ಧಿ ಕಲ್ತ್ಕೋ.
ನೀನ್ ಮಾಡ್ತಿರೋ ತಪ್ಪೇನೋ ತಿಳ್ಕೊ. ಮೋಸ ಕುತಂತ್ರ ಮಾಡೋದನ್ನ ನಿಲ್ಸು. ಅಕ್ಕ, ನೀನ್ ಎಷ್ಟೇ ತಪ್ಪು ಮಾಡಿದ್ರು ಬೀಳ್ತಿಲ್ಲ ಅಂತ ಖುಷಿ ಪಡ್ತಿದ್ಯೇನು? ನಿನ್ ಪಾಪ ತುಂಬಿದ್ರೆ ಆ ಕೃಷ್ಣ ಕೂಡ ಏನು ಮಾಡಕ್ಕಾಗಲ್ಲ. ಪರಿಸ್ಥಿತಿನ ಅಷ್ಟು ದೂರ ತಂದ್ಕೋಬೇಡ. ಬದ್ಲಾಗು. ಈಗ್ಲಾದ್ರೂ ಬದ್ಲಾಗು. ಒಳ್ಳೆಯವಳಾಗು. ಇಲ್ದೇ ಇದ್ರೆ ನಿನ್ ಭವಿಷ್ಯ ತುಂಬಾ ದಾರುಣವಾಗಿರತ್ತೆ. ಬನ್ರಿ ಹೋಗೋಣ. ಬೇಜಾರ್ ಮಾಡ್ಕೋಬೇಡ್ರಿ. ನಡೆದಿದ್ನ ನೆನ್ಪು ಮಾಡ್ಕೊಳ್ಳೋದ್ರಿಂದ ಉಪಯೋಗ ಏನಿಲ್ಲ. ಅತ್ತೆ ಮಾವ ಹೇಗೋ ಆರೋಗ್ಯವಾಗಿದ್ದಾರಲ್ಲ, ಅಷ್ಟು ಸಾಕು ನಮ್ಗೆ. ಐಶ್ವರ್ಯ ಅಕ್ಕ ಹಾಗೆ, ಅವರಷ್ಟು ಬೇಗ ಬದಲಾಗಲ್ಲ ಅನ್ಸತ್ತೆ. ಬಿಟ್ಬಿಡ್ರಿ. ಹಾಗಂತ ಹೇಗ್ ಬಿಡಕ್ಕಾಗತ್ತೆ ಶ್ಯಾಮ? ಊಟ ಮಾಡಿಲ್ವಾ ನೀವು? ತಿಂದಿಲ್ವೋ ಇಲ್ಲ ಅಡ್ಗೆನೇ ಮಾಡಿಲ್ವೇನೋ? ಹಾಗೇನಿಲ್ಲ ಅಮ್ಮ, ಅಡ್ಗೆ ಮಾಡಿದ್ದೀನಿ. ಹೌದಾ? ಅತ್ತೆ, ಯಾಕೆ ಪಾತ್ರೆಯಲ್ಲಿ ಅಡ್ಗೆನೇ ಮಾಡಿಲ್ಲ? ಎಲ್ಲ ತೊಳೆದಿರೋ ಥರ ಇದೆ. ನಾವು ಊಟ ಮಾಡಾದ್ಮೇಲೆ ತಿಂದಿರೋ ಪಾತ್ರೆ ಎಲ್ಲ ತೊಳೆದಿಟ್ಟಿದೀವಿ ಅಂತ. ಹೌದಾ? ಬಾರಕ್ಕ, ಅವರಿಬ್ರು ಊಟ ಮಾಡಿ ತಿಂದಾದ್ಮೇಲೆ ಪಾತ್ರೆ ತೊಳೆದಿರೋದು. ನಡಿ, ನಾವು ಹೋಗೋಣ. ಅಮ್ಮ ಅಮ್ಮ. ಹಾ, ಏನ್ ಹೇಳು? ತುಳಸಿ ಅತ್ತೆ ಯಾಕೋ ಡಲ್ ಆಗಿದ್ದಾರೆ ಅಮ್ಮ. ಅವ್ರ ಮನೇಲಿ ಇನ್ನೂ ಅಡ್ಗೆ ಮಾಡಿರೋ ಥರನೇ ಕಾಣ್ತಿಲ್ಲ. ಅಮ್ಮ, ತುಳಸಿ ಅತ್ತೆ ಹತ್ರ ಯಾವಾಗಲೂ ನೀನು ಅಡುಗೆ ಮಾಡಿಸ್ಕೊತೀಯ ಅಲ್ವಾ? ಇವತ್ತು ನೀನು ಅವ್ರಿಗೆ ಅಡುಗೆ ಮಾಡಿಕೊಡ್ಬೋದಲ್ವಾ? ಚಿಕ್ಕ ಹುಡುಗ ಆದ್ರೂ ಚೆನ್ನಾಗಿ ಹೇಳ್ದೆ ಕಣೋ. ಹೌದು, ಚಿಕ್ಕ ಹುಡ್ಗ ಚೆನ್ನಾಗೇ ಹೇಳ್ದ. ನೀವ್ ದೊಡ್ಡೋರಲ್ವಾ, ನೀವೇನ್ ಹೇಳ್ತೀರಾ? ನಮ್ಮ ಮನೆಯಲ್ಲಿ ಅಡ್ಗೆ ಮಾಡಿರ್ತೀಯಲ್ಲ ವನಜಾಕ್ಷಿ, ಅದನ್ನ ತಗೊಂಡೋಗಿ ಅವ್ರಿಗೆ ಕೊಡು. ಇನ್ನು ನಾನು ಅಡ್ಗೆ ಮಾಡಿಲ್ಲ. ಹೆದರ್ಬೇಡ, ಇವಾಗ ಮಾಡ್ತೀನಿರು. ಇದೇನು ವನಜಾಕ್ಷಿ, ಅಡ್ಗೆ ಮಾಡೋದಕ್ಕೆ ಈ ಕಡೆ ಹೋಗ್ಬೇಕು,
ಆದ್ರೆ ಅವ್ರ ಮನೆಗೆ ಹೋಗ್ತಾ ಇದೆಯಲ್ಲ. ತುಳಸಿ ಮನೆಗೆ ಹೋಗಿ ಅವ್ರ ಮನೆ ಗ್ಯಾಸ್ ಸ್ಟವ್ ಅಲ್ಲೇ ಅವ್ರ ಮನೇಲಿರೋ ರೇಷನ್ ಇಂದಾನೆ ಅವ್ರಿಗೆ ಅಡ್ಗೆ ಮಾಡಿ ಬಡಿಸ್ತೀನಿ. ಒಂದ್ ಅರ್ಧ ಗಂಟೆ ಆಗ್ಲಿ, ನೀವು ಕೂಡ ಅಲ್ಲಿಗೆ ಬಂದ್ಬಿಡಿ. ಎಲ್ಲಾರ್ಗೂ ಅಲ್ಲೇ ಊಟ. ಏನ್ ಹಾಗೆ ನೋಡ್ತಿದ್ಯಾ? ಅಲ್ಲಿ ಇಲ್ಲಿ 2 ಕಡೆ ಅಡ್ಗೆ ಮಾಡೋದು ಯಾಕೆ ಅಂತ ಅವ್ರ ಮನೇಲೆ ಅಡ್ಗೆ ಮಾಡ್ತಾ ಇದ್ದೀನಿ. ಹಾಗೆ ಮಾಡೋದನ್ನ ನಮ್ಮನೆಲ್ಲ ಮಾಡ್ಬೋದಲ್ಲ. ಪಕ್ಕದ ಮನೇಲಿ ಅಡ್ಗೆ ಮಾಡ್ಕೊಂಡು ತಿಂದ್ರೆ ರುಚಿಯಾಗಿರತ್ತೆ. ಬೇರೆಯವ್ರ ಮನೆ ಊಟನೇ ರುಚಿ ಅಂತಾರಲ್ಲ, ಕೇಳಲಿಲ್ವಾ? ನಿನ್ ತಾಯಿ ಈ ಜನ್ಮದಲ್ಲಿ ಬದಲಾಗಲ್ಲ ಕಣೋ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಹೇಳಿ. ನಿಖಿಲ್ ಅವ್ರು ಇದ್ದಾರಾ ಮೇಡಮ್? ಇದ್ದಾರೆ. ನೀವು? ಆ್ಯಪ್ ಡೆವಲಪರ್ಸ್ ಮೇಡಮ್. ಓ, ನೀವಾ? ಬನ್ನಿ ಬನ್ನಿ. ಥ್ಯಾಂಕ್ ಯು. ರೀ, ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ಹೌದಾ? ಹಲೋ, ಐ ಆಮ್ ನಿಖಿಲ್. ಐ ಆಮ್ ಕುಮಾರ್ ಸರ್. ರಾಜೇಶ್. ಬನ್ನಿ ಕೂತ್ಕೊಳ್ಳಿ. ನೀವ್ ಮಾತಾಡ್ತಾ ಇರಿ, ನಾನು ಹೋಗಿ ಟೀ ತರ್ತೀನಿ. ನೀವು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ, ಅದಕ್ಕೆ ನಿಮ್ಗೊಂದು ಆ್ಯಪ್ ಬೇಕು ಅಂತ ನಮ್ಮ MD ಹೇಳಿದ್ರು ಸರ್. ನೀವು ಮಾಡಬೇಕು ಅಂದ್ಕೊಂಡಿರೋ ಬಿಸ್ನೆಸ್ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಶ್ಯೂರ್ ಸರ್. ಓನ್ ವೆಹಿಕಲ್ ಮೇಲೆ ಆಫೀಸಿಗೆ ಹೋಗೋರೆಲ್ಲ ಆಫೀಸಿಗೆ ಹೋದ್ಮೇಲೆ ಆ ವೆಹಿಕಲ್ನ ಅಲ್ಲೇ ಪಾರ್ಕಿಂಗಲ್ಲಿ ಇಟ್ಟು ಹೋಗ್ತಾರೆ. ಅವ್ರ ವರ್ಕ್ ಕಂಪ್ಲೀಟ್ ಆಗೋವರೆಗೂ ವೆಹಿಕಲ್ ಪಾರ್ಕಿಂಗಲ್ಲಿ ಸುಮ್ಮನೆ ಖಾಲಿ ಬಿದ್ದಿರುತ್ತೆ. ಆ ಟೈಮಲ್ಲಿ ನಾವು ಆ ವೆಹಿಕಲ್ಸ್ನ ರೆಂಟಿಗೆ ತೊಗೊಂಡು ನಮ್ಮ ಡ್ರೈವರ್ಸ್ ಹತ್ರ ರೈಡಿಗೆ ಕಳಿಸಿದ್ರೆ ಒಳ್ಳೆ ಇನ್ಕಮ್ ಬರುತ್ತೆ ಅನ್ನೋದು ನಮ್ಮ ಐಡಿಯಾ. ಗುಡ್ ಐಡಿಯಾ ಸರ್.